ವೆಲ್ಕಮ್ ಟು ಋತ್ವಿ ಕನ್ನಡ ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ನಾವು ಹೊಸ ಬೈಕ್ ತೊಗೊಂಡಿರೋದು. ಹಾಗೆ ಲಾಸ್ಟ್ ವ್ಲಾಗಲ್ಲೆಲ್ಲ ನೀವು ಗಮನಿಸಿರ್ತೀರ, ನಾವು ಪೂಜೆ ಮಾಡಿಸ್ಕೊಬಂದಿದ್ದು ಎಲ್ಲನೂ. ಇವತ್ತು ನಾವು ಈ ಬೈಕಲ್ಲಿ ಫಸ್ಟ್ ರೈಡ್ ಹೋಗ್ತಾ ಇದ್ವಿ. ಎಲ್ಲಿಗೆ ಅಂತ ನಿಮ್ಗೆ ಆಗಲೇ ತಮ್ಮನೇಲಿ ನೋಡಿನೇ ಸಹ ಗೊತ್ತಾಗಿರುತ್ತೆ. ನಾವು ಹೋಗ್ತಾ ಇರೋದು ನಂದಿ ಬೆಟ್ಟಕ್ಕೆ ಅಂತ ಹೇಳಿಬಿಟ್ಟು. ಬನ್ನಿ ಇವತ್ತಿನ ದಿನ ಎಲ್ಲ ಹೇಗೆಲ್ಲ ಹೋಯಿತು ಅನ್ನೋದನ್ನು ನಿಮ್ಮ ಜೊತೆಗೂ ನಾನು ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನಂದಿ ಬೆಟ್ಟಕ್ಕೆ ಹೋಗಿ ಬರೋಣ. ಸಂಡೇ ಮಾರ್ನಿಂಗು 5 ಗಂಟೆಗೆ ನಾವು ಬಿಟ್ಟಿದ್ದು. ಇನ್ನೇನು ನಂದಿ ಬೆಟ್ಟಕ್ಕೆ ಹತ್ತಿರದಲ್ಲಿ ಹೋಗ್ತಾ ಇದ್ದೀವಿ. ತುಂಬಾ ಫಾಗ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ದೂರದಿಂದನೇ ಬೆಟ್ಟ ನೋಡೋದಕ್ಕೆ. ಬೆಟ್ಟ ಫುಲ್ಲಾಗಿ ಕಾಣಿಸ್ತಾ ಇರಲ್ಲ, ಹಂಗೆ ಕ್ಲೋಸ್ ಆಗಿಬಿಟ್ಟಿದೆ. ಇನ್ನು ಅಲ್ಲಿ ಹೋದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತುಂಬಾ ಕ್ಯೂರಿಯಾಸಿಟಿಗಿದ್ದೀನಿ. ಆದರೆ ನಾನು 2 ಸರಿನೂ ನಂದಿ ಬೆಟ್ಟಕ್ಕೆ ಹೋಗಿದ್ದೆ, ಆದರೆ ಅರ್ಲಿ ಮಾರ್ನಿಂಗ್ ಹೋಗಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ಹಾಗಾಗಿ ನಮ್ಮ ಮನೆಯವರು ತುಂಬಾ ಚೆನ್ನಾಗಿರುತ್ತೆ, ಹೋಗಿ ಬರೋಣ ಬಾ ಅಂತಂದೆ ಕರ್ಕೊಂಡೋದ್ರು. ಎಲ್ಲಿಗೆ ಹೋಗೋದಕ್ಕಿಂತ ಫಸ್ಟ್ ರೈಡ್ ನಂದಿ ಬೆಟ್ಟಕ್ಕೆ ಹೋಗಿಬಿಡೋಣ ಅಂತ ಮಾತಾಡಿಕೊಂಡು ಇವಾಗ ನಾವು ನಂದಿ ಬೆಟ್ಟಕ್ಕೆ ಹೋಗ್ತಾ ಇರೋದು. ನೋಡಿ ನೀವು ಗಮನಿಸ್ಬೋದು, ಆ ಕಡೆ ಎಲ್ಲ ಬೆಟ್ಟನೇ ಕಾಣಿಸ್ತಾ ಇಲ್ಲ, ಅಷ್ಟು ಕ್ಲೋಸ್ ಆಗಿದೆ. ಫಾಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಈ ರೀತಿಯಾದಂತಹ ಹಲವಾರು ಟ್ರಿಪ್ ವ್ಲಾಗ್ಸ್ ಆಗಿರ್ಬೋದು, ಕುಕ್ಕಿಂಗ್ ವ್ಲಾಗ್ಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಮೇಲ್ಗಡೆ ಐ ಕಾರ್ಡು ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಹಾಕಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಂದಿ ಬೆಟ್ಟಕ್ಕೆ 2 ಕಿಲೋಮೀಟ್ರ್ ಇರೋ ಅಷ್ಟು ದೂರದಲ್ಲೇ ಇಷ್ಟೊಂದು ಟ್ರಾಫಿಕ್ ಇದೆ. ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ ಅಂತ ಹೇಳ್ಬಿಟ್ಟು. ಕಾರ್ಗಳೆಲ್ಲ ಎಷ್ಟೊಂದಿದ್ದಾವೆ. ನಾವು ಬೈಕ್ ಆಗಿರೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಸಂದಿ ತೋರಿಸ್ಕೊಂಡು ಮುಂದೆ ಬಂದ್ವಿ. ಆದ್ರೂ ಸಹ ಅಲ್ಲಿ ಇಷ್ಟೇ ಟೈಮ್ ಇರುತ್ತೆ ಅಂತ ಹೇಳ್ಬಿಟ್ಟು 7:15 ಏನೋ ಅನಿಸುತ್ತೆ ನಮಗೆ ಒಳಗೆ ಬಿಟ್ಟಿದ್ದು. ಅಲ್ಲಿಂದ ಮತ್ತೆ 1 ಕಿಲೋಮೀಟ್ರ್ ಒಳಗೆ ಹೋಗಬೇಕು. ಅಷ್ಟೊಂದು ಟ್ರಾಫಿಕ್ ಇತ್ತು. ಕೆಲವರೆಲ್ಲ ಇಳಿದು ನಡ್ಕೊಂಡು ಹೋಗ್ತಾಯಿದ್ರು. ಅಂದರೆ ಟ್ರಾಫಿಕ್ ಹೆಂಗಿತ್ತು ಅಂದರೆ ಅಲ್ಲೋಗಿ ನಮ್ಗೆ ಪಾರ್ಕಿಂಗ್ ಮಾಡೋಕ್ಕೆ ಕೂಡ ಜಾಗ ಸಿಗುತ್ತಾ ಇಲ್ಲ ಅನ್ನೋ ಡೌಟಲ್ಲೇ ಇದ್ವಿ. ಅಷ್ಟೊಂದು ಟ್ರಾಫಿಕ್ ಇತ್ತು. ಮತ್ತು ಒಳಗಡೆ ಆಲ್ರೆಡಿ ಅಷ್ಟೊಂದು ವೆಹಿಕಲ್ಸ್ ಇದ್ದಾವೆ ಅಂತಲೂ ಅಲ್ಲಿ ಹೇಳ್ತಾಯಿದ್ರು ಅವರು. ಬನ್ನಿ ಹೇಗಿರುತ್ತೆ ನೋಡೋಣ, ನಮ್ಮ ಎಕ್ಸ್ಪೀರಿಯೆನ್ಸ್ ಏನಾಗುತ್ತೆ ಅಂತ ಹೇಳಿಬಿಟ್ಟು ನಿಮಗೂ ಶೇರ್ ಮಾಡ್ತೀನಿ.
ಅಲ್ಲಿ ಒಳಗೆ ಬಿಡಬೇಕಾದ್ರೇ ಹೇಳಿದರು ತುಂಬಾ ಟ್ರಾಫಿಕ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದು ನೋಡಿದರೆ ಬೈಕ್ ನಿಲ್ಸೋಕ್ಕೆ ಕೂಡ ಜಾಗ ಸಿಗ್ತಾ ಇಲ್ಲ, ಅಷ್ಟೊಂದು ಪಾರ್ಕಿಂಗ್ ಎಲ್ಲ ಫುಲ್ಲಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ನೋಡ್ಬೋದು ನೀವು. ಇನ್ನು ನಮ್ಮ ಬೆಟ್ಟ ಹತ್ತಿ ಮೇಲ್ಗಡೆ ಹೋಗಿ ನೋಡಿದರೆ ಅಂತೂ ಇಷ್ಟು ಇರೋ ಬರೋ ಎಲ್ಲ ವಾಹನಗಳೆಲ್ಲ ಇಲ್ಲೇ ಇದ್ದಾವೆ ಅಂತ ಹೇಳಿ ಅನಿಸುತ್ತೆ. ಅಷ್ಟೊಂದು ಇಲ್ಲೆಲ್ಲ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ರು. ನೋಡಿ ಫಾಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. Check-in Japan 7:45. छोड़ पड़ा ना डर। लॉक है तो लॉक है। गली हेलमेट सेपरेट लॉक। गली हेलमेट सेपरेट लॉक। काउंटर रेडी। पार्किंग में हेलमेट सेफ नहीं है, लॉक है तो लॉक करो, नहीं तो काउंटर में रख। हेलमेट काउंटर, लगेज काउंटर। स्वागत कौन है? కదా चला मोटरसाइकिल है कि नहीं?
ಇದು ಬಂದ್ಬಿಟ್ಟು ಸೂರ್ಯೋದಯದ ಸ್ಪಾಟ್ ಆಗಿರುತ್ತೆ. ಆದರೆ 7:45 ಆಗಿದೆ, ಇನ್ನೂ ಸೂರ್ಯ ಕಾಣಿಸ್ತಾ ಇಲ್ಲ. ನೋಡಿ ಎಷ್ಟೊಂದು ಆಗಿದೆ. ಕೆಲವು ಜನ ಅಲ್ಲಿ ಎಷ್ಟು ಹೇಳ್ತಿದ್ದಾರೆ ಈ ಕಡೆ ಬನ್ನಿ ಅಂತ ಹೇಳಿದರು, ಆದ್ರೂ ಸಹ ಬ್ಯಾರಿಕೇಡಿಂದ ಆ ಕಡೆ ಹೋಗೋಕ್ಕೆ ಟ್ರೈ ಮಾಡ್ತಾರೆ ನಮ್ಮ ಯುವಕರೆಲ್ಲ. ಸ್ವಲ್ಪ ಆದಷ್ಟು ಇಂತಹ ಸ್ಥಳಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಕೆಳಗಡೆ ಏನೂ ಕಾಣಿಸ್ತಾ ಇಲ್ಲ. ಹೆಂಗೆ ಗಾಳಿ ಬೀಸ್ತಾ ಇದೆ ಅಂದರೆ ಅಲ್ಲಿ ನಿಂತ್ಕೊಳ್ಳೋಕೆ ಸಹ ಭಯ ಆಗ್ತಾ ಇದೆ. ಅಷ್ಟೊಂದು ಜೋರಾಗಿ ಗಾಳಿ ಬೀಸ್ತಾ ಇದೆ, ನಿಮಗೆ ಸೌಂಡ್ ಕೇಳಿಸ್ತಿರ್ಬೋದು. ಇಲ್ಲಿ ಟಿಪ್ಪು ಸುಲ್ತಾನು ಬೇಸಿಗೆ ಕಾಲದಲ್ಲಿ ಬಂದು ವಿಶ್ರಾಂತಿಯನ್ನು ಪಡಿತಾ ಇದ್ರಂತೆ. ಆದರೆ ಆ ಕಡೆ ಡೋರ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ.
ಒಂದಷ್ಟು ಫೋಟೋಸು ವೀಡಿಯೋಗಳನ್ನೆಲ್ಲ ಮಾಡಿಕೊಂಡೆ. ಅದನ್ನೆಲ್ಲ ಕ್ಲಿಪ್ಸ್ನ ನಾನು ಕೊನೆಯಲ್ಲಿ ಹಾಕ್ತೀನಿ. ಇವತ್ತಿನ ದಿನ ಅಂದರೂ ತುಂಬಾ ಸ್ಪೆಷಲ್ ಆಗಿತ್ತು ನನಗೆ ಮಾತ್ರ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಈ ಥರ ಬೆಳಗ್ಗೆನೇ ನಾನು ಫಾಗನ್ನು ನೋಡಿದ್ದಿಲ್ಲ. ಅದು ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ಈ ಥರ ನೋಡೋದಿದೆ ಅಲ್ವಾ, ಪ್ರಕೃತಿ ಮಾತೆಯನ್ನು, ಅದರ ಸೌಂದರ್ಯವನ್ನು ಸವಿಯೋದೇ ಒಂದು ರೀತಿ ತುಂಬಾ ಖುಷಿಯನ್ನು ಕೊಡುತ್ತೆ. ಹಾಗೆ ಈಗ ಇನ್ನೇನು ನಾವು ಹೊರಡಬೇಕಾಗಿದೆ. ಹೋಗೋದಕ್ಕೆ ನಿಜವಾಗ್ಲೂ ಮನಸ್ಸಿದ್ದಿಲ್ಲ ನನಗೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.